ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾಸ್ ಕಿಚನ್. ಇವತ್ತಿನ ವಿಡಿಯೋನಲ್ಲಿ ಒಂದು ಹೆಲ್ತಿ ರೆಸಿಪಿ ಲೆಗ್ ಸೂಪ್, ಕಾಲ್ ಸೂಪನ್ನು ತುಂಬಾ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ಕುರಿ ಕಾಲನ್ನು ತೊಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಕಟ್ ಮಾಡಿ ಕೊಟ್ಟಿದ್ದಾರೆ. ಮನೆಗೆ ತಂದ ಮೇಲೆ ಒಂದ್ಸಲ ಇದನ್ನು ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಳ್ಳೋಣ. ಈಗ ಇದನ್ನೆಲ್ಲ ನಾವು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಚೆನ್ನಾಗಿ ನಾವು ಇದನ್ನು ಎಷ್ಟು ಬೇಯಿಸ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಕಾಲ್ ಸೂಪ್ ಬಿಟ್ಕೊಳ್ಳುತ್ತೆ. ಇದನ್ನೆಲ್ಲ ನಾವು ಕುಕ್ಕರ್ಗೆ ಹಾಕಿ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ. ನಾನಿಲ್ಲಿ 3 ದೊಡ್ಡ ಗ್ಲಾಸಷ್ಟು ನೀರನ್ನ ಹಾಕಿದ್ದೀನಿ. ಯಾಕಂದರೆ ನಾನು ಲೆಗ್ ಸೂಪ್ಗೆ ತೊಗೊಂಡಿದ್ದೀನಿ, ಹಾಗೆ ಅದ್ರ ಜೊತೆಗೆ ಕರಿ ಮಾಡೋದಕ್ಕೂ ಇದೇ ನೀರನ್ನು ಯೂಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕಿ ಸ್ವಲ್ಪ ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಜಾಸ್ತಿ ಉಪ್ಪನ್ನು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಕಾಲ್ ಸೂಪ್ ಕುಡಿಬೇಕಾದ್ರೆ ತುಂಬ ಉಪ್ಪುಪ್ಪಾಗಿ ಇಲ್ದಿರ ಲೈಟಾಗಿ ಸ್ವಲ್ಪ ಉಪ್ಪನ್ನು ಹಾಕಿ ಜೊತೆಗೆ ಟೇಸ್ಟಿಗೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊಂಡ್ರೆ ಕಾಲ್ ಸೂಪ್ ಕುಡಿಬೇಕಾದ್ರೆ ಟೇಸ್ಟಿಯಾಗಿ ಬರುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಚೆನ್ನಾಗಿ 6ರಿಂದ 7 ವಿಸಿಲನ್ನು ಕೂಗಿಸ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ಬೆಂದ್ರೂ ಚೆನ್ನಾಗಿರುತ್ತೆ. ಅದರ ರಸ ಎಲ್ಲನೂ ಚೆನ್ನಾಗಿ ನೀರಲ್ಲಿ ಬಿಟ್ಕೊಂಡಿರಬೇಕು. ನಾವು ಇದಕ್ಕೆ ಯಾವುದೇ ಒಗ್ಗರಣೆ ಹಾಕಿಲ್ಲ, ಎಣ್ಣೆ ಹಾಕಿಲ್ಲ, ಏನೂ ಇಲ್ಲ. ಆದರೆ ತುಂಬ ಚೆನ್ನಾಗಿ ಈ ಥರ ನೋಡಿ ಎಣ್ಣೆಯಾಗಿ ನೀರಲ್ಲಿ ಇದರ ರಸ ಎಲ್ಲನೂ ಇಳಿದಿರಬೇಕು. ನೋಡಿ ಈ ಥರ ಬಬಲ್ಸ್ ಥರ ನೀರಲ್ಲಿ ಎಣ್ಣೆ ಹಾಕಿರೋ ಥರ ಕಾಣ್ತಿದೆ. ಚೆನ್ನಾಗಿ ಕಾಲ್ ಸೂಪು ರೆಡಿಯಾಗಿದೆ. ತುಂಬಾ ಹೆಲ್ತಿಯಾಗಿರುತ್ತೆ. ಮಕ್ಕಳಿಂದ ದೊಡ್ಡೋರವರೆಗೂ ಎಲ್ರಿಗೂ ಸೆಟ್ ಆಗೋ ಥರ ಹೆಲ್ತಿ ರೆಸಿಪಿ ಕಾಲ್ ಸೂಪ್ ರೆಡಿ ಇದೆ. ಇದ್ರ ಜೊತೆಗೆ ಲೆಗ್ ಕರಿನ ಮಾಡಿದ್ದೀನಿ. ಈ ಒಂದು ರೆಸಿಪಿ ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮೈ ಚಾನಲ್, ಸಬ್ಸ್ಕ್ರೈಬ್ ಮೈ ಚಾನಲ್. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.